ಮಿತಾ, ಯಾಕೆ ಹಿಂಗೆ ಹೆಲ್ಮೆಟ್ ಹಾಕೊಂಡು ಓದ್ತಾ ಇದೀಯಾ? ಅಯ್ಯೋ ಅಕ್ಕ, ಎಕ್ಸಾಮ್ ಟೆನ್ಷನ್ ಓದಕ್ಕೆ ಐತಲ್ಲ, ಹೆವಿ ಡಿಸ್ಟರ್ಬೆನ್ಸು. ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಕಾನ್ಸಂಟ್ರೇಷನ್ ಇಟ್ಕೊಂಡು ಓದ್ತಾ ಇದ್ದೀನಿ. ನನ್ಗೆ ಒಂದು ಪೇಪರು ಸಾಲ್ವ್ ಮಾಡೋಕ್ಕಾಗ್ತಿಲ್ಲ ಕಣೆ. ಫುಲ್ ಕನ್ಫ್ಯೂಷನ್ ಆಗ್ತೈತೆ. ಏನು ಮಾಡಬೇಕು ಅಂತಲೂ ಗೊತ್ತಾಯ್ತಲ್ಲ. ಈ ಎಕ್ಸಾಮಿಗೆ ನಾನು ಏನು ಅಟೆಂಡ್ ಮಾಡ್ತೀನೋ, ಹೆಂಗೆ ಎಕ್ಸಾಮ್ನ ಫೇಸ್ ಮಾಡ್ತೀನೋ ಅಂತಲೇ ಗೊತ್ತಾಯ್ತಲ್ಲ ಕಣೆ. ಅಷ್ಟೇ ತಾನೇ ಮಿತಾ, ಯೂಟ್ಯೂಬ್ ಅಲ್ಲಿ ಪರೀಕ್ಷೆ ಅಂತ ಒಂದು ಚಾನೆಲ್ ಇದೆ. SSLCಗೆ ಬೇಕಾಗಿರುವಂತ ಎಲ್ಲಾ ಸಬ್ಜೆಕ್ಟ್ಸ್ಗಳನ್ನು ಟೀಚ್ ಮಾಡ್ತಾರೆ. ಜೊತೆಗೆ ಮಾಡ್ಯೂಲ್ ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ತಾರೆ. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹೌದಾ ಅಕ್ಕ, ಈ ಥರ ಬೇರೆ ಇದೆಯಾ? ಹಾಗಿದ್ರೆ ನಾನು ಓದ್ಕೊಂಡು ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ. ಗೊತ್ತಾಯ್ತಲ್ಲ, SSLC ಮಕ್ಕಳಿಗೆ ಟ್ಯೂಷನ್ಗೆ ಹೋಗ್ಬೇಕು, ತಲೆ ಕೆಡಿಸ್ಕೋಬೇಕು ಅನ್ನೋದೆಲ್ಲ ಏನು ಇಲ್ಲ. ಪರೀಕ್ಷೆ ಅಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಆಗಿ SSLCಗೆ ಬೇಕಾಗಿರುವಂತ ಪ್ರತಿ ಒಂದು ಡೀಟೇಲ್ಸ್ ನ ಎಜುಕೇಶನ್ ನ ಇಲ್ಲಿ ಶೇರ್ ಮಾಡ್ತಾರೆ. ಕ್ವಶನ್ ಪೇಪರ್ ಗಳನ್ನ ಕೂಡ ಸಾಲ್ವ್ ಮಾಡ್ತಾರೆ. ಸೊ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಟ್ಟಿರುವಂತ ಗೂಗಲ್ ಫಾರಂ ಲಿಂಕ್ ನ, ಸ್ಟೂಡೆಂಟ್ ಡೀಟೇಲ್ಸ್ ನ ನೀವು ಫಿಲ್ ಮಾಡಿದ್ರೆ ಸ್ಟಡಿ ಮೆಟೀರಿಯಲ್ಸ್ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ. ನಿಮ್ಗೆ ಯಾವ್ದೇ ರೀತಿಯಾಗಿರುವಂತ ಡೌಟ್ಸ್ ಬಂದ್ರು ಸಹ ಟೆಲಿಗ್ರಾಮ್, ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಗಳಿದೆ. ಅಲ್ಲಿ ನಿಮ್ಗೆ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡೋದಕ್ಕೂ ಹೆಲ್ಪ್ ಮಾಡ್ತಾರೆ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಇಬ್ರು ಕೂಡ ನೋಡಬಹುದು. ಕನ್ನಡದಲ್ಲಿ ಟೀಚಿಂಗ್ ಮಾಡ್ತಾರೆ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. SSLC ಎಕ್ಸಾಮ್ ಗಳು ಕೂಡ ಹತ್ರ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.